ತಗೊಳ್ಳೋ ನಿರ್ಧಾರದಿಂದ ನಮ್ಮ ಸಂಸಾರ ಉಳಿಯುತ್ತೆ. ಹಾಗೆ ನಿನಗೂ ಒಂದು ಸುಂದರವಾಗಿರೋ ಸಂಸಾರ ಸಿಗುತ್ತೆ. ಆಮೇಲೆ ನಮ್ಮೆರಡೂ ಕುಟುಂಬಗಳು ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಅನ್ಯೋನ್ಯವಾಗಿ ಕಷ್ಟ ಸುಖ ಹಂಚ್ಕೊಂಡಿರ್ಬೋದು. ಇದೆಲ್ಲ ನೀನು ತಗೊಳ್ಳೋ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ ಶಶಾಂಕ್. ಈಗ ನೀನು ಮಗನಿಗೋಸ್ಕರನೇ ಬದುಕ್ತೀನಿ ಅಂತ ಹೇಳ್ಬೋದು. ಆದಿತ್ಯ ಬೆಳೆದು ದೊಡ್ಡವನಾದ್ಮೇಲೆ ನಿನಗೆ ಒಂಟಿತನ ಕಾಡುತ್ತೆ. ಆಗ ನೀನ್ ಬೇಕು ಅಂದ್ರೆ ಯಾರು ನಿನ್ ಹತ್ರ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀನು ಮೇರಿ ಜೊತೆ ಸುಖವಾಗಿರು. ಆದಿತ್ಯನ ನಮಗ್ ಬಿಟ್ಕೊಟ್ಬಿಡು ಶಶಾಂಕ್. ನೋಡಿದೆ ಶಕ್ಕು, ಮಗುಗೋಸ್ಕರ ಅವರೆಲ್ಲ ಎಷ್ಟು ಒದ್ದಾಡ್ತಿದ್ದಾರೆ ಅಂತ. ಆರ್ತಿಗೋಸ್ಕರ ಇಡೀ ಕುಟುಂಬನೇ ಒಗ್ಗಟ್ಟಾಗಿ ಬಂದು ನಿಂತಿದ್ದಾರೆ. ಅವ್ರಿಗೆ ದುಡ್ಡಿಗೇನು ಕಡಿಮೆ ಅನ್ಕೊಂಡ್ಯಾ? ಎಷ್ಟು ಬೇಕಾದರೂ ಸುರಿತಾರೆ. ದೊಡ್ಡ ಲಾಯರ್ನ ಇಟ್ಟು ಈ ಕೇಸ್ನ ಗೆಲ್ಬೋದು ಅವರು. ಆದರೆ ಪ್ರೀತಿಯಿಂದ ಈ ಸಂಬಂಧನ ಉಳಿಸ್ಕೋಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದಾರೆ ನೋಡು. ಅದಕ್ಕೆ ನಾನೇನು ಮಾಡಲಿ ಅದಕ್ಕೆ? ಅಬ್ಬಾ, ಎಷ್ಟು ದೊಡ್ಡ ಗುಣ ನಿಮ್ದೊಂದು ಕೈ ಮುಗಿಲ್ಲ. ನೀನು ಕೈ ಮುಗಿಯೋದು ಬೇಕಾಗಿಲ್ಲ ತಾಯಿ. ಹೋಗಿ ಶಶಾಂಕ್ ಹತ್ರ ಮಾತಾಡು. ಏನ? ನಾನಾ? ಮತ್ ನಾನು ಹೋಗಿ ಮಾತಾಡ್ಲಾ? ಅಲ್ಲ, ನಾನ್ ಮಾತಾಡಿದ್ರೆ ಏನು ಅಲ್ವೇ? ಬೇರೆ ಎಲ್ಲ ಮಾತಾಡಕ್ ಚೆನ್ನಾಗಿ ಬರುತ್ತೆ ನಿನ್ಗೆ. ಒಳ್ಳೇದೇನಾದ್ರೂ ಮಾತಾಡು ಅಂದ್ರೆ ತಲೆ ಹೊಳಿಯಲ್ವಾ ನಿನ್ಗೆ? ಅಲ್ಲ ಅದಕ್ಕೆ ನಾನು ನೋಡು, ರಾಗ ಎಳಿಬೇಡ ನೀನು. ಅವನು ನಮ್ ಯಾರ ಮಾತನ್ನು ಕೇಳಲ್ಲ. ಆದ್ರೆ ನೀನ್ ಹೇಳಿದ್ರೆ ಒಪ್ಕೋತಾನೆ. ಪ್ಲೀಸ್ ಅವನ ಒಪ್ಸೆ. ಸರಿ ಹೋಯ್ತು, ಅದೇನೋ ಹೇಳ್ತಾರಲ್ಲ ಹಾಗಾಯ್ತು. ಮೊದ್ಲೇ ಅವ್ರ ತಲೆ ಕಂಡ್ರೆ ಇವ್ನಿಗಾಗಲ್ಲ ಅಂಥದ್ರಲ್ಲಿ ಅವ್ರಿಗೆ ಮಗುನ್ ಕೊಟ್ಬಿಡ್ತಾನ? ನನಗೇನೋ ನಂಬಿಕೆ ಬರ್ತಾ ಇಲ್ಲಪ್ಪ. ಆದ್ರೆ ನನಗ್ ನಂಬಿಕೆ ಇದೆ ಕಣೆ. ಅಲ್ವೇ? ಶಶಾಂಕ್ ಜೀವನ ಸರಿ ಹೋಗ್ಬೇಕು, ಅವನು ಎಲ್ರ ತರ ಸಂಸಾರ ಮಾಡ್ಕೊಂಡು ಸಂತೋಷವಾಗಿರ್ಬೇಕು ಅಂತ ಅನ್ಸಲ್ವಾ ನಿನ್ಗೆ? ಅನ್ಸುತ್ತೆ. ಹಾಗಾದ್ರೆ ಹೋಗಿ ಮಾತಾಡೆ. ನಾನ್ ಹೇಗದ್ಕೆ? ನೋಡೆ, ಈ ಹುಡುಗಿ ಮುಖ ನೋಡಾದ್ರೂ ಅವನ ಜೊತೆ ಮಾತಾಡು. ಈಗ ಆದಿತ್ಯ ಇಲ್ಲೇ ಇದ್ರೆ ಆರ್ತಿ ತನ್ನ ಹೆಂಡತಿ ಆಗಿದ್ಲು ಅನ್ನೋ ನೆನಪು ಅವನಿಗೆ ಕಾಡ್ತಾನೆ ಇರುತ್ತೆ. ಅದೇ ಆದಿತ್ಯನ ಅವರಿಗೆ ಕೊಟ್ಬಿಟ್ರೆ ಅವನು ಮೇರಿ ಜೊತೆ ಸುಖವಾಗಿ ಸಂಸಾರ ಶುರು ಮಾಡ್ತಾನೆ. ನೋಡೆ, ಇವಳು ಎಲ್ಲೋ ಇದ್ದವಳು ನಮಗೋಸ್ಕರ ಇಲ್ಲಿಗೆ ಬಂದು ಎಷ್ಟೆಲ್ಲ ಒದ್ದಾಡ್ತಿದ್ದಾಳೆ. ಶಶಾಂಕ್ ಅವಳನ್ನ ಬಿಟ್ಟಿದ್ರು ಅವನ ಜೀವನ ಸರಿ ಹೋಗ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಅಂಥದ್ರಲ್ಲಿ ನೀನು ಶಶಾಂಕ್ ಹುಟ್ಟಿದಾಗಿಂದ ಅವನ್ನ ಆರಿಸಿ ಬೆಳೆಸಿದ್ಯಾ. ಅವನ್ ಖಂಡಿತ ನಿನ್ ಮಾತು ಒಪ್ಕೋತಾನೆ ಕಣೆ. ಅದ ಹಾಗಲ್ಲ ಅದಕ್ಕೆ ನಾನು ಅಲ್ಲ ಶಕ್ಕು, ನೀನು ಹೋಗಿ ಅವನ ಹತ್ರ ಮಾತಾಡ್ತೀಯ. ಜೀವನದಲ್ಲಿ ಇದೊಂತಾದ್ರೂ ಒಳ್ಳೆ ಕಾರ್ಯ ಮಾಡೆ. ಹೋಗು ಪ್ಲೀಸ್. ಶಶಾಂಕ್ ಅವರೇ, ಆದಿತ್ಯನ ವಿಷಯ ಬಿಟ್ರೆ ನಮಗೂ ನಿಮಗೂ ಯಾವುದೇ ದ್ವೇಷ ಇಲ್ಲ. ನಮಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ. ನನಗೆ ಬೇಕಾಗಿರೋದು ನಮ್ಮ ಮನೆಯವ್ರ ನೆಮ್ಮದಿ ಅಷ್ಟೇ. ನಿಮ್ಮ ನೆಮ್ಮದಿ ಕೂಡ. ಆದರೆ ಆ ನೆಮ್ಮದಿಯಲ್ಲಿ ಮರೀಚಿಕೆ ಆಗ್ಬಿಡುತ್ತೋ ಅಂತ ಅನ್ನಿಸ್ತಾ ಇದೆ. ನೀವು ದೊಡ್ಡ ಮನ್ಸು ಮಾಡಿ ಆದಿತ್ಯ ನಮಗೆ ಬಿಟ್ಕೊಟ್ರೆ ಎಲ್ಲರೂ ಸಂತೋಷವಾಗಿರ್ಬೋದಲ್ವಾ? ಶಶಾಂಕ್ ಅವರೇ, ಎಷ್ಟೋ ವರ್ಷ ಆದಮೇಲೆ ಮತ್ತೆ ನಿಮ್ಮ ಹೆಂಡತಿ ನಿಮ್ಮ ಮನೆಗೆ ಬಂದಿದ್ದಾಳೆ. ಒಳ್ಳೆ ಹುಡುಗಿ, ಒಳ್ಳೆ ಗುಣ, ಸುಖವಾಗಿ ಸಂಸಾರ ಮಾಡಿ. ಹೊಸ ಸಂಸಾರ, ಹೆಂಡತಿಗೆ ಹೆಚ್ಚಿಗೆ ಸಮಯ ಕೊಡಬೇಕಾಗತ್ತೆ. ಆಗ ಆದಿತ್ಯ ನೋಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಎಲ್ಲಿರುತ್ತೆ? ಹಾಗಲ್ಲ, ನಾನು ಹೇಳಿದ್ದು ಒಬ್ರು ನಮ್ಮ ಹತ್ರ ಇದ್ರೆ ಇನ್ನೊಬ್ರು ನೆನಪು ಅಷ್ಟೊಂದು ಬರೋದಿಲ್ವಂತೆ. ಹಾಗಂತ ನೀವು ಆದಿತ್ಯನ ಪೂರ್ತಿ ಮರ್ತೋಗ್ತೀರಾ ಅಂತ ನಾನು ಹೇಳ್ತಿಲ್ಲ. ನೀವು ಆಗಾಗ ಬಂದು ಆದಿತ್ಯನ ನೋಡ್ಕೊಂಡು ಹೋಗ್ಬೋದು. ಇದೇ ಒಳ್ಳೆಯದು. ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್.
ಸೂರ್ಯರೇ ಹೇಗೆ ಆಡ್ತಿದ್ದಾನೆ ಅಂತ. ನನಗೆ ಯಾಕೋ ಡೌಟು, ಅವನು ಒಪ್ಕೊಳ್ತಾನೆ ಅಂತ ನನಗೆ ಅನಿಸ್ತಾ ಇಲ್ಲ. ಹಾಗೆ ಯಾಕೆ ಅನ್ಕೊಂತೀರಾ ಆರ್ತಿ ಅವರೇ? ಮತ್ತಿನ್ನೇನು ಸೂರ್ಯವ್ರೆ, ಮನೆಯವರೆಲ್ಲ ಅಷ್ಟು ಬೇಡ್ಕೋತಾ ಇದ್ದಾರೆ, ಕೇಳಿಸ್ರು ಕೇಳಿಸೈತೆ ಥರ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಅವನಿಗೆ ಒಂಚೂರು ತಾಳ್ಮೆ ಅನ್ನೋದೇ ಇಲ್ಲ. ಅದು ಹಾಗಲ್ಲ ಆರ್ತಿ ಅವರೇ. ಕೆಲವೊಮ್ಮೆ ಮನಸ್ಸಲ್ಲಿರೋದು ನಿಜ ಅಂತ ಒಪ್ಕೊಂಡ್ರು ಅಭಿಮಾನ ಅಡ್ಡ ಬರುತ್ತೆ. ಎಲ್ಲಿ ತಕ್ಷಣ ಹೇಳಿಬಿಟ್ರೆ ಇಷ್ಟು ದಿನ ಮಾಡಿದ್ದು ಜಗಳ, ಈ ಕೋರ್ಟು, ಈ ಕೇಸು, ಈ ವಾದ ಇದೆಲ್ಲ ನಗೆ ಪಾಟ್ಲಾಗತ್ತೆ ಅನ್ನೋ ಯೋಚನೆ ಅವ್ರಿಗೆ. ನೀವು ತುಂಬ ಆಶಾವಾದಿ, ಆದರೆ ನನಗೆ ಪರವಾಗಿಲ್ಲ, ಮಾತಾಡಿ ಆರ್ತಿವ್ರೆ. ಅಲ್ಲ, ಇಲ್ಲಿ ಮನೆಗೆ ಬಂದಿದ್ದೀವಿ, ಎಷ್ಟಾದರೂ ಇಲ್ಲಿ ಮಾತಾಡೋದು ಸರಿ ಆಗಲ್ಲ. ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ. ನೋಡಿ, ತಿರ್ಗಾ ಫೋನ್ ಮಾಡ್ತಿದ್ದಾರೆ. ಪರವಾಗಿಲ್ಲ, ಮಾತಾಡಿ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ, ಸರಿ ಕೇಳಿಸ್ತಾ ಇಲ್ಲ. ಹಲೋ, ಒಂದು ನಿಮಿಷ ಸೂರ್ಯವ್ರೆ, ಯಾಕೋ ನೆಟ್ವರ್ಕ್ ಸಿಗ್ತಾ ಇಲ್ಲ, ಹೊರಗಡೆ ಹೋಗಿ ಮಾತಾಡ್ತೀನಿ. ಹಲೋ, ಹೇಳು. ಎಲ್ಲರೂ ಇಲ್ಲೇ ಇದ್ದಾರೆ ಕಡೆ. ನಾನು ಬ್ಯುಸಿಯಾಗಿದ್ದೆ, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತ ಅರ್ಥ. ಹೇಳು. ಸಿಗ್ನಲ್ ಸಿಗ್ತಿಲ್ಲ ಅಂತೂ ದೂರ ಬಂದು ಮಾತಾಡ್ತಾ ಇದ್ದೀನಿ. ಅವ್ರೇನಾದರೂ ಹತ್ತಿರ ಬಂದರೆ ನನ್ನ ಕೈಲಿ ಮಾತಾಡೋದಕ್ಕಾಗಲ್ಲ. ಏನು ಅಂತ ಹೇಳು. ಹೇಳು. ಏನು ಇವತ್ತನ? ಎಲ್ಲಿಗೆ? ಅಲ್ವೇ, ನೀನು ಹೀಗೆ ಮನಸ್ಸಿಗೆ ತೋಚಿದಾಗ ಮಾಡಿದ್ರೆ ನಾನು ಏನು ಮಾಡಬೇಕು? ನನಗೆ ತುಂಬ ಕಷ್ಟ ಆಗುತ್ತೆ. ನೀನು ಇಲ್ಲಿ ಬಂದರೆ ನಾನು ಏನಂತ ಉತ್ತರ ಕೊಡಲಿ ಎಲ್ರಿಗೂ? ನೋಡು, ನಿನ್ನ ಮನಸ್ಸಿಗೆ ತೋಚಿದಾಗ ಮಾಡಬೇಡ, ನೀನು ಬರಬೇಡ ಅಷ್ಟೇ. ಏನು ಹೇಳ್ತಾ ಇದೆಯಾ? ಬಂದಾಯ್ತಾ? ಯಾಕೆ ಹೀಗೆಲ್ಲ ಮಾಡ್ತೀಯ ನೀನು? ಮನೆಯವ್ರಿಗೆ ನಾನು ಏನು ಉತ್ತರ ಕೊಡಲಿ? ಹಲೋ 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 ಹಲೋ. ಸರಿನಮ್ಮ, ಒಪ್ಕೊಂಡೆ. ಆದರೆ ಬರೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡಿ ಬರ್ಬೇಕು ತಾನೆ. ಹೀಗೆ ದಿಢೀರಂತ ಬಂದರೆ ನಾನೇನು ಮಾಡಲಿ? ನೋಡು, ನನಗೀಗ ಟೈಮ್ ಇಲ್ಲ, ನಂಗೆ ಸಿಗೋಕ್ಕಾಗಲ್ಲ. ನಾನೇ ಫೋನ್ ಮಾಡ್ತೀನಿ ನಿನಗೆ. ಫೋನ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಆಯಿತಾ? ಅಲ್ಲಿವರೆಗೂ ಸುಮ್ಮನಿರಮ್ಮ ನೀನು. ಸರಿ, ಹ್ಞೂ ಅನ್ನಲ್ಲ, ಆಯಿತು. ಯಾರ್ದು ಫೋನ್ ಆರ್ತಿವ್ರೆ? ಯಾಕೆ ಗಾಬರಿ ಆಗಿದ್ರಿ? ಏನಾಯಿತು? ಅದು ನನ್ನ ಫ್ರೆಂಡ್ ಫೋನ್ ಸೂರ್ಯವ್ರೆ. ಅವಳನ್ನು ಹಾಸ್ಟೆಲಿಂದ ಹೊರಗೆ ಹಾಕಿದಾರಂತೆ, ಅದಕ್ಕೆ ಅವಳು ಕಾಲ್ ಮಾಡಿದ್ಲು. ಶಶಾಂಕ್ ಏನದ, ಒಪ್ಕೊಂಡ? ಹಾಂ, ಇವರೆಲ್ಲ ನಿನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಮನುಷ್ಯತ್ವ ಇಲ್ದಿದವನು, ಕರುಣೆ ಇಲ್ದಿದವನು ಅನ್ಕೊಂಡಿದಾರ, ಅಥವಾ ಪಕ್ಕದ ವಿಲನ್ ಅನ್ಕೊಂಡ್ಬಿಟ್ಟಿದಾರ? ನನಗೆ ಯಾಕೋ ಅನುಮಾನ ಕಣೋ. ಮತ್ತಿನ್ನೇನು, ಇಡೀ ಫ್ಯಾಮಿಲಿ ಬಂದು ಮನೆ ಮುಂದೆ ಮಗು ಬೇಕು ಅಂತಿದಾರಲ್ಲ, ಇದು ಬೇಕಿತ್ತ? ಬಂದು ಕೂತಾಗಿದೆಯಲ್ಲ, ಕಳ್ಸೋದು ಹೇಗೆ? ಹಾಗೇನಾದ್ರು ಮಾಡ್ಬಿಟ್ಟಿಯಾ, ಆಮೇಲೆ ಅವ್ರು ಅನ್ಕೊಂಡಿದ್ದೆ ನಿಜ ಆಗ್ಬಿಡುತ್ತೆ. ನೀನ್ ಏನೇ ಹೇಳು ಶಶು, ನನಗಂತೂ ತುಂಬಾ ಖುಷಿಯಾಗಿದೆ ಕಣ. ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ, ನಿನಗೆ ಖುಷಿ ಆಗಿದೆಯಂತೆ. ಅಲ್ಲ ಕಣೋ, ಆ ರಾಜಶೇಖರ್ ಎಂತ ದೊಡ್ಡ ಮನುಷ್ಯ, ಯಾವಾಗ್ಲೂ ಸಿಂಹಾಸನ ಮೇಲೆ ಇರ್ತೀನಿ ಅನ್ನೋ ತರ ಆಡ್ತಿರ್ತಾರೆ. ಅಂಥವ್ರ ಹೆಂಡತಿ, ಮಕ್ಕಳು, ಸೊಸೆಂದಿರು ಇಷ್ಟೂ
ಜನನು ನಿನ್ನ ಮನೆ ಮುಂದೆ ನಿಂತ್ಕೊಂಡು ದೇಹಿ ಅಂತ ಬೇಡ್ತಿದಾರಲ್ಲ, ವಾ. ಅಲ್ಲ ಕಣ, ಅಷ್ಟು ಫ್ಯಾಮಿಲಿ ಬಂದು ಒಂದು ಮಗುಗೋಸ್ಕರ ಕೇಳ್ತಿರೋದು ನೋಡಿದ್ರೆ ಏನೋ ಇದಕ್ಕಿಂತ ಖುಷಿ ಬೇಕೇನಾ? ಅಬ್ಬಾ, ಇಂಥ ಸೀನ ನನ್ನ ಜೀವಮಾನದಲ್ಲಿ ಕೇಳಿರ್ಲಿಲ್ಲ, ನೋಡಿರ್ಲಿಲ್ಲ ಕಣ. ನಾನು ಏನು ಹೇಳ್ತಿದ್ದೀನಿ ಗೊತ್ತಾ, ಇದೆಲ್ಲ ಬೇಕಿತ್ತ? ಆರ್ತಿ ಅವಳೊಬ್ಳೆ ಮನೆಗೆ ಬಂದು, ಶಶಾಂಕ್ ಆದಿತ್ಯ ನನ್ನ ಮನೇಲಿರ್ಲಿ, ನೀನು ಯಾವಾಗ ಅವನ್ನ ನೋಡ್ಬೇಕು ಅನ್ಸುತ್ತೋ ಅವಾಗ ಬಂದು ನೋಡ್ಕೊಂಡು ಹೋಗು ಅಂತ ಹೇಳಿದಿದ್ರೆ ನೀನು ಆಗಲ್ಲ ಅಂತಿದ್ಯಾ? ನೀನು ಆಗಲ್ಲನೆ ಕ್ರೌಡಿನ ಗೂಂಡನ ಕೊಟ್ಟು ಬಿಡ್ತಿದ್ದೆ ಅಲ್ವಾ? ಏನತ್ತೆ ನಿನ್ನ ಮಾತಿನ ವರ್ಷನೂ ಬೇರೆ ಥರ ಇದೆ. ನೀನು ಅವ್ರಗಳ ಜೊತೆ ಸೇರ್ಕೊಂಬಿಟ್ಟಿದ್ಯಾ? ಇಲ್ಲ ಕಣ, ನಾನು ಯಾವತ್ತಿದ್ರೂ ನಿನ್ ಪರನೇ. ಆದ್ರೆ ಆದಿತ್ಯನವ್ರಿಗೆ ಬಿಟ್ಕೊಟ್ಬಿಡು. ಮತ್ತೆ ನೀನು ಈ ಮಾತು ಹೇಳ್ತಾ ಇದೆಯಾ? ಆದಿತ್ಯ ನನ್ನ ಮಗ, ಅವ್ನು ನನ್ನ ಜೊತೆ ಇರಲಿ, ನನಗೆ ಬೇಕು ಅಂತಲೇ ಕೋರ್ಟಲ್ಲಿ ಕೇಸ್ ಹಾಕಿರೋದು. ಬಿಟ್ಕೊಟ್ಬಿಡು ಅಂದರೆ ಎಲ್ಲ ಆಗಲ್ಲ. ಆಯ್ತು ಕಣ, ಆದಿತ್ಯ ನಿನ್ನ ಹತ್ರನೇ ಇರ್ಲಿ. ಯಾರು ನೋಡ್ಕೋತಾರೆ ಅವನ್ನ? ನೀನು ಕೆಲ್ಸಕ್ಕೆ ಹೊರಟೋಗ್ತೀಯ, ಇದೇ ನೆಪ ಇಟ್ಕೊಂಡು ನಿಮ್ಮ ಅಪ್ಪ ಅಮ್ಮ ತೀರ್ಥಯಾತ್ರೆಗೆ ಹೋಗ್ತಾರೆ. ನಾನೇನು ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ. ನೀನು ಆದಿತ್ಯನ ಕರ್ಕೊಂಡ್ ಬಂದಿದ್ಯಲ್ಲ, ನಿನ್ ಕೈಲಿ ನೋಡ್ಕೊಳಕ್ಕಾಯ್ತಾ? ನೆನ್ಪಿಸ್ಕೊ, ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಕಣೋ ಶಶು. ಏನತ್ತೆ ಹೆದರ್ಸ್ತಾ ಇದೆಯಾ? ಹೆದರ್ಸ್ತಿಲ್ಲ ಕಣೋ, ಸತ್ಯ ಹೇಳ್ತಿದ್ದೀನಿ. ಇಷ್ಟೆಲ್ಲ ಗೊತ್ತಿದ್ದು ಯಾಕತ್ತೆ ಸುಮ್ಮನೆ ಇದ್ದೆ ಅಂತ ನೀನು ನನ್ನನ್ನು ಕೇಳಬಹುದು. ಆಗ ನಿನ್ಗೆ ಯಾರು ಇರ್ಲಿಲ್ಲ, ಮುಂದೆ ಆದಿತ್ಯ ನಿನಗೆ ದಿಕ್ಕಾಗ್ತಾನೆ ಅನ್ಕೊಂಡಿದ್ದೆ ಕಣೋ. ಆದ್ರೆ ಈಗಿನ ಪರಿಸ್ಥಿತಿ ಆಗಲ್ಲ. ನೀನು ಯಾವಾಗ್ಲೂ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು ಅಂತ ಆಸೆ ಪಡೋಳು ಕಣೋ ನಾನು. ನೀನೇ ಹೇಳು, ಯಾವತ್ತಾದ್ರೂ ನೀನು ಕೇಡಾಗ್ಲಿ ಅಂತ ನಾನು ಬಯಸಿದ್ದೀನ? ಶಶು, ಮೇರಿ ಒಳ್ಳೆ ಹುಡುಗಿ ಕಣ. ನಾನು ಎಷ್ಟೇ ಹುಡುಕಿದ್ರು ಒಂದು ಚಿಕ್ಕ ದೋಷನ ಅವಳಿಂದ ಕಂಡಿಡಿಯಕ್ಕಾಗ್ಲಿಲ್ಲ ನನಗೆ. ಅವಳು ನಿನಗೆ ಸರಿಯಾದ ಜೋಡಿ ಆಗ್ತಾಳೆ ಕಣ. ಅವಳ ಜೊತೆ ನಗ್ನಗ್ತಾ ಸಂತೋಷವಾಗಿ ಸಂಸಾರ ಮಾಡು. ಮುಂದೆ ನಿನಗೂ ಮಕ್ಕಳಾಗತ್ತೆ ಕಣೋ. ಈ ರಗಡೆ ಟೆನ್ಷನ್ ಎಲ್ಲ ಯಾಕೋ ಶಶು, ಬೇಕಾ? ಆ ಮನೆಯವ್ರ ಒಗ್ಗಟ್ಟನ್ನ ನನ್ನಿಂದ ಮುರಿಯಕ್ಕಾಗ್ತಿಲ್ಲ ಕಣ. ಶಶು, ಆದಿತ್ಯನವ್ರಿಗೆ ಬಿಟ್ಕೊಟ್ಬಿಡು ಪ್ಲೀಸ್. ಶಶಾಂಕ್, ದಯವಿಟ್ಟು ನಮ್ಮಿಬ್ಬರು ಮಧ್ಯೆ ಆಗಿದ್ದಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ. ನೋಡಿ, ಆದಿತ್ಯನ ನಮಗೆ ಕೊಟ್ಬಿಡಿ ಪ್ಲೀಸ್. ನಿಮಗೆ ನಾನು ಸ್ವಾರ್ಥಿ ಅಂತ ಅನ್ನಿಸ್ಬೋದು, ಆದರೆ ನಾಳೆ ದಿನ ನೀವು ಕೂತ್ಕೊಂಡು ಯೋಚನೆ ಮಾಡಿದಾಗ ಆಗಿದ್ದೆಲ್ಲ ಒಳ್ಳೇದು ಅಂತ ಯೋಚನೆ ಆಗುತ್ತೆ. ನಿಮ್ಮ ನಿರ್ಧಾರ ತುಂಬ ಮುಖ್ಯ ಶಶಾಂಕ್. ನೋಡಿ, ನೀವು ಆದಿತ್ಯನ ಕೊಟ್ಬಿಟ್ಟು ಸುಮ್ಮನೆ ಇರಿ ಅಂತ ಹೇಳ್ತಲ್ಲ, ನೀವು ನಮ್ಮ ಮನೆಗೆ ಬಂದು ನೀವು ಮೇರಿಯವರು ಆದಿತ್ಯನ ಜೊತೆ ನಗ್ನಗ್ತಾ ಆಟ ಆಡ್ತಾ ಕಾಲ ಕಳಿಬೋದು. ನಾವು ಯಾವತ್ತೂ ಬೇಡ ಅನ್ನಲ್ಲ. ಅದಕ್ಕೆ ನಾವೆಲ್ಲರೂ ಒಂದೇ ಕುಟುಂಬದವರಾಗಿರ್ಬೋದು ಶಶಾಂಕ್. ಸಂಬಂಧಗಳು ಯಾವಾಗಲೂ ಸಿಹಿಯಾಗಿ ಶಾಶ್ವತವಾಗಿರಬೇಕು. ದ್ವೇಷದಿಂದ ಮುಕ್ತಾಯ ಆಗಬಾರ್ದು ಅಲ್ವಾ? ನೀವು ತುಂಬ ಒಳ್ಳೆಯವರು ಶಶಾಂಕ್. ಯಾಕೆ ಹೇಳಿ?
ಇಷ್ಟೊತ್ತು ನಾವು ಕುಟುಂಬದವರೆಲ್ಲ ಬಂದು ಮಾತಾಡಿದ್ರು ತಾಳ್ಮೆಯಿಂದ ಕೇಳ್ತಿದ್ರಲ್ಲ, ಇದರಲ್ಲೇ ಗೊತ್ತಾಗತ್ತೆ ನೀವೆಷ್ಟು ಒಳ್ಳೆಯವರು ಅಂತ. ನನಗೆ ಆದಿತ್ಯ ಮಾತ್ರ ಮುಖ್ಯ ಅಲ್ಲ ಶಶಾಂಕ್, ನನ್ನ ಹಳೆ ಸ್ನೇಹಿತನೂ ವಾಪಸ್ ಬೇಕು. ಯೋಚನೆ ಮಾಡಿ, ನಿಮಗೆ ನೆನಪಿದ್ಯಾ ಮದ್ದೂರಲ್ಲಿ ನಿಮ್ಮಿಂದಾನೇ ಆರತಿಯವರು ಆದಿತ್ಯ ನನಗೆ ಸಿಗುವಾಗಾಗಿತ್ತು. ಆ ಶಶಾಂಕ್ ಎಲ್ಲಿ ಕಳೆದೋಗಿದ್ದಾರೆ? ಆಗ ನೀವು ತುಂಬ ಒಳ್ಳೆಯವರಾಗಿದ್ರಿ. ಈಗ ಕೆಟ್ಟವರು ಅಂತ ಅಲ್ಲ, ನಿಮ್ಮ ಮನಸ್ಸನ್ನ ಬಾಗ್ಲಾಕಿ ಮುಚ್ಚಿಟ್ಕೊಂಡಿದ್ದೀರಾ. ಒಂದ್ಸತಿ ತೆಗೆದು ನೋಡಿ, ನಿಮಗೆ ಎಲ್ಲ ಗೊತ್ತಾಗತ್ತೆ. ಪ್ಲೀಸ್ ಶಶಾಂಕ್, ದಯವಿಟ್ಟು ಆದಿತ್ಯನ ನಮಗೆ ಬಿಟ್ಕೊಡಿ. ನೋಡು ಶಶಾಂಕ್, ನಾನೀಗ ಮದುವೆ ಆಗಿದ್ದೀನಿ, ಇನ್ನೊಬ್ರು ಸ್ವತ್ತು ನಾನು. ಈ ಮಾತನ್ನ ನನ್ನ ಗಂಡನ ಎದುರುಗಡೆ ಆಡೋಕ್ಕೆ ನನಗಿಷ್ಟ ಇಲ್ಲ. ಆದ್ರೂ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ನಾನು ನಿನ್ನ ಮದುವೆ ಆದಾಗ್ಲಿಂದ ನಿನ್ನ ಹತ್ರ ನಾನು ಏನು ಕೇಳಲಿಲ್ಲ. ಆದ್ರೆ ಇವತ್ತು ನಿನ್ನನ್ನ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ಮಗನ ನನಗೆ ಕೊಟ್ಬಿಡು ಪ್ಲೀಸ್. ಹಲೋ, ನಾನು ಫೋನ್ ಮಾಡ್ತೀನಿ ಅಂತ ನಿನಗೆ ಹೇಳಿರ್ಲಿಲ್ವಾ? ನೀನು ಯಾಕೆ ಕಾಲ್ ಮಾಡಿದೆ? ಏನು ಅರ್ಧ ಮುಕ್ಕಾಲು ಗಂಟೆಲಿ ಎಲ್ಲಿ ಇರ್ತೀಯ? ಸರಿ, ನೀನು ಬರೋದ್ರಲ್ಲಿ ನಾನು ಬಂದಿರ್ತೀನಮ್ಮ, ಆಯ್ತಾ? ಇವ್ರಿಗೆ ಆದಿತ್ಯಕ್ಕಿಂತ ಇಂಪಾರ್ಟೆಂಟು ಈ ಫೋನ್ ಕಾಲ್ ಇತ್ತಾ? ಯಾರ್ದು ಫೋನ್ ಇರ್ಬೋದು? ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾತಾಡ್ತೀಯಾರಲ್ಲ. ನೋಡಿ, ಯಾರೇನೇ ಹೇಳಿದ್ರು ನಿಮ್ಮಲ್ಲಿ ಸ್ವಲ್ಪನಾದರೂ ಒಳ್ಳೆತನ ಉಳ್ಕೊಂಡಿದೆ ಅಂತ ನಂಬಿರೋಳು ನಾನು. ಅವರೆಲ್ಲರೂ ಆದಿತ್ಯನಿಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದಾರೆ. ನಿಮಗೆ ಪಾಪ ಅನ್ನಿಸ್ತಾ ಇಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ? ನಿಮಗೇನು ನಿಮ್ಮ ಮಗ ಬೇಕು, ಒಪ್ಕೊಳ್ತೀನಿ. ಆದರೆ ತಾಯಿ ಇಲ್ದಿರ ಯಾವ ಮಗನೂ ಸಂಪೂರ್ಣ ಆಗಲ್ಲ. ಆದಿತ್ಯನ ನಿಮ್ಮ ಹತ್ರ ಇಟ್ಕೊಂಡು ಅವನನ್ನು ಒಣಗಿಸೋದಕ್ಕಿಂತ ಅವನನ್ನು ಅವ್ರ ಹತ್ರ ಬಿಟ್ಟು ಅವನ ಬುದ್ಧಿನ ಅರಳಿಸೋದೇ ಜಾಣ್ತಾನ ಅಲ್ವಾ? ಇದನ್ನ ನೀವು ಆದಿತ್ಯನ ಬಗ್ಗೆ ಯೋಚನೆ ಮಾಡಿದ್ರೆ ಅವನು ಅಲ್ಲಿರೋದೇ ಒಳ್ಳೇದು ಅಂತ ನಿಮಗೆ ಅರ್ಥ ಆಗುತ್ತೆ. ಆದಿತ್ಯ ಇಲ್ಲೇ ಇದ್ರೆ ಸ್ಟಾರ್ಟಿಂಗು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀರಾ, ಐಸ್ ಕ್ರೀಮು, ಚಾಕ್ಲೇಟು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ.
ಬರ್ತಾ ಬರ್ತಾ ನಿಮಗೆ ಟೈಮ್ ಸಿಗಲ್ಲ. ಮೊದಲೆಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಈಗ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಆದಿತ್ಯನ್ಗೆ ಅನ್ಸಲ್ವಾ? ಆಮೇಲೆ ಆದಿತ್ಯನೇ ನಿಮ್ಮನ್ನು ದ್ವೇಷೋದಕ್ಕೆ ಶುರು ಮಾಡ್ತಾನೆ. ನೀವು ಅತ್ತೆ ಮಾವನ ಮಾತು ಕೇಳಲಿಲ್ಲ ಅಂತ ಅವರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ಹೊರಟೋಗ್ತಾರೆ. ನೀವು ಹೀಗೆ ಮಾಡ್ತಾ ಇದ್ರೆ ಎಲ್ರೂ ಕಳ್ಕೋಬೇಕಾಗತ್ತೆ. ಆದಿತ್ಯನ ಅಲ್ಲಿ ಬಿಟ್ಟು ಇಲ್ಲಿ ನಾನು, ನೀವು, ಅತ್ತೆ ಮಾವ ಎಲ್ರೂ ಖುಷಿಯಾಗಿರೋಣ. ನಾವು ನಮ್ಮ ಮಗುನ ಬೆಳೆಸೋಣ. ಆದಿತ್ಯನ ಬಿಟ್ಕೊಟ್ಬಿಡಿ. ರ